Dear students, welcome to HSB YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈಲಮ್ ಪ್ಲಾಟಿಹೆಲ್ಮಿಂಥಸ್ ಅನ್ನು ತಿಳಿಯೋಣ. ಕಳೆದ 3 ವಿಡಿಯೋ ಮಕ್ಕಳೇ ವಿ ಹ್ಯಾಡ್ ಅ ಟಾಕ್ ಆನ್ ಅ ಫೈಲಮ್ ಪೋರಿಫೆರಾ, ಫೈಲಮ್ ನೆಡೇರಿಯಾ ಮತ್ತು ಫೈಲಮ್ ಟೀನೋಫೋರಾ. ಈ ವಿಡಿಯೋದಲ್ಲಿ ಇಟ್ಸ್ ಆಲ್ ಅಬೌಟ್ ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಮಕ್ಕಳೇ, ಯಾವ ರೀತಿಯ ಆರ್ಗಾನಿಸಮ್ಸ್ ಅನ್ನು ನಾವು ಈ ಫೈಲಮ್ ಪ್ಲಾಟಿಹೆಲ್ಮಿಂಥಸ್ ನಲ್ಲಿ ನೋಡ್ತೇವೆ? What we gonna see or what type of organisms we gonna see in the phylum Platyhelminthes? ಮೊದಲಿಗೆ let us decode this phylum name. Platyhelminthes ಪದವನ್ನ ಡಿಕೋಡ್ ಮಾಡೋಣ. Platyhelminthes is a combination of two terms. ಇದರಲ್ಲಿ ಎರಡು ಪದ ಇದೆ. ಒಂದು ಪ್ಲಾಟಿ ಅಂತ, ಮತ್ತೊಂದು ಹೆಲ್ಮಿಂಥಸ್ ಅಂತ. ಏನಿದು ಪ್ಲಾಟಿ ಅಂತಂದ್ರೆ, ಪ್ಲಾಟಿ is nothing but flat. ಪ್ಲಾಟಿ is nothing but flat. ಹೆಲ್ಮಿಂಥಸ್ ಅಂತಂದ್ರೆ ವರ್ಮ್ಸ್ ಅಂತ ಅರ್ಥ. ಹಾಗಾದ್ರೆ ವಿ ಗಾಟ್ ಅನ್ ಐಡಿಯಾ ದಟ್ ಪ್ಲಾಟಿಹೆಲ್ಮಿಂಥಸ್ ಇನ್ಕ್ಲೂಡ್ಸ್ ಫ್ಲಾಟ್ ವರ್ಮ್ಸ್. ನಿಜ, ಪ್ಲಾಟಿಹೆಲ್ಮಿಂಥಸ್ ಫೈಲಮ್ ನಲ್ಲಿ ಮಕ್ಕಳೇ ನಾವು ಯಾರನ್ನ ನೋಡ್ತೇವೆ ಅಂತಂದ್ರೆ ಫ್ಲಾಟ್ ವರ್ಮ್ಸ್ ಅನ್ನ ನೋಡ್ತೇವೆ. ಸೊ ಯು ನೋ ವಾಟ್, ಪ್ಲಾಟಿಹೆಲ್ಮಿಂಥಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ಲಾಟ್ ವರ್ಮ್ಸ್. ಇದರಲ್ಲಿ ಫ್ಲಾಟ್ ವರ್ಮ್ಸ್ ಇರೋದ್ರಿಂದ ಅವರನ್ನ ನಾವು ಜನರಲಿ ಪ್ಲಾಟಿಹೆಲ್ಮಿಂಥಸ್ ಅಂಡ್ ಫ್ಲಾಟ್ ವರ್ಮ್ಸ್ ಅಂತ ಕೂಡ ಕರೀತೇವೆ. ಹಾಗಾದ್ರೆ ಬರೀ ಫ್ಲಾಟ್ ವರ್ಮ್ಸ್ ಗಳಿರುತ್ತಾ? ಸೊ ಐ ಟೆಲ್ ಯು, ದೇರ್ ಆರ್ ಫ್ಯೂ ಮೋರ್ ಗ್ರೂಪ್ಸ್ ಆಫ್ ಆರ್ಗಾನಿಸಮ್ಸ್ ಲೈಕ್ ಫ್ಲೂಕ್ಸ್ ಇರ್ತಾರೆ, FLUKES, ಫ್ಲೂಕ್ಸ್ ವಿಲ್ ಬಿ ದೇರ್, ಮತ್ತು ದೇ ವಿಲ್ ಬಿ ಹ್ಯಾವಿಂಗ್ ಸಿಸ್ಟೋಡ್ಸ್, CESTODES, ಸಿಸ್ಟೋಡ್ಸ್. ಈಗ ನೀವು ಟೇಪ್ ವರ್ಮ್ ಅಂತ ಕೇಳಿರ್ತೀರಿ, ರೈಟ್? ಆ ಟೇಪ್ ವರ್ಮ್ ಸಿಸ್ಟೋಡ್ ಬರುತ್ತೆ. ಲಿವರ್ ಫ್ಲೂಕ್ ಅಂತ ಕೇಳಿರ್ತೀರಿ, ಆ ಲಿವರ್ ಫ್ಲೂಕ್ಸ್ ಗ್ರೂಪ್ ಬರುತ್ತೆ. ಪ್ಲನೇರಿಯಾ ಅಂತ ಕೇಳಿರ್ತೀರಿ, ವಿಚ್ ಇಸ್ ಅ ಫ್ಲಾಟ್ ವರ್ಮ್. ಆಕ್ಚುಲಿ ದೇ ಕಮ್ ಅಂಡರ್ ದಿಸ್ ಗ್ರೂಪ್, ಫ್ಲಾಟ್ ವರ್ಮ್ ಆರ್ ಟರ್ಬಲೇರಿಯಾ. ಮೈ ಫ್ರೆಂಡ್ಸ್, ಮೊದಲಿಗೆ ಇದರ ಹ್ಯಾಬಿಟ್ ಮತ್ತು ಹ್ಯಾಬಿಟ್ಯಾಟ್ ಅನ್ನ ಡಿಸ್ಕಸ್ ಮಾಡ್ತಾ ಬರೋಣ. ವಾಟ್ ಇಸ್ ಅ ಹ್ಯಾಬಿಟ್ಯಾಟ್ ಆಫ್ ದಿಸ್ ಆರ್ಗಾನಿಸಮ್? ಏನಿದು ಹ್ಯಾಬಿಟ್ಯಾಟ್ ಅಂತಂದ್ರೆ? ಹ್ಯಾಬಿಟ್ಯಾಟ್ ಅಂತಂದ್ರೆ ವಾಟ್ ದೇ ವಿಲ್ ಬಿ ಡೂಯಿಂಗ್. ಸಾರಿ, ಹ್ಯಾಬಿಟ್ಯಾಟ್ ಅಂತಂದ್ರೆ ವೇರ್ ದೇ ವಿಲ್ ಬಿ ಪ್ರೆಸೆಂಟ್. ನಾವು ಹ್ಯಾಬಿಟ್ಯಾಟ್ ಅನ್ನ ಎಲ್ಲಿರ್ತಾರೆ ಅನ್ನೋದನ್ನ ನೋಡಬೇಕು. ಮೈ ಫ್ರೆಂಡ್ಸ್, ಲುಕ್ ಹಿಯರ್, ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ಅಕ್ವಾಟಿಕ್ ಅಂಡ್ ಆಸ್ ವೆಲ್ ಆಸ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಇವುಗಳನ್ನು ನಾವು ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಲ್ಲಿ ನೋಡ್ತೇವೆ. ಅಕ್ವಾಟಿಕ್ ಅಂದ್ರೆ ನೀರಿನಲ್ಲಿ, ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ದ ಟೈಪ್ ಆಫ್ ಹ್ಯಾಬಿಟ್ಯಾಟ್, ದಟ್ ಈಸ್ ದೇ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್ ಹ್ಯಾಬಿಟ್ಯಾಟ್ ಅಂಡ್ ಆಸ್ ವೆಲ್ ಆಸ್ ದೇ ಆರ್ ಪ್ರೆಸೆಂಟ್ ಇನ್ ಮೆರೈನ್ ವಾಟರ್ ಹ್ಯಾಬಿಟ್ಯಾಟ್. ಅವುಗಳು ಫ್ರೆಶ್ ವಾಟರ್ ಹ್ಯಾಬಿಟ್ಯಾಟ್ ನಲ್ಲಿ ಇರುತ್ತೆ ಮತ್ತು ಮೆರೈನ್ ವಾಟರ್ ಹ್ಯಾಬಿಟ್ಯಾಟ್ ಅಲ್ಲಿ ಕೂಡ ಇರ್ತಾರೆ. ವಿ ಗಾಟ್ ಅನ್ ಐಡಿಯಾ ಆನ್ ದೇರ್ ಹ್ಯಾಬಿಟ್ಯಾಟ್. ನೌ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಹ್ಯಾಬಿಟ್. ಏನಿದು ಹ್ಯಾಬಿಟ್ ಅಂತಂದ್ರೆ, ಸಿ, ಎಲ್ಲಿರ್ತಾರೆ ಇಸ್ ಹ್ಯಾಬಿಟ್ಯಾಟ್, ಹೇಗಿರ್ತಾರೆ ಇಸ್ ಹ್ಯಾಬಿಟ್. ಮೈ ಫ್ರೆಂಡ್ಸ್, ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಜನರಲಿ ಎಂಡೋಪ್ಯಾರಸೈಟ್ಸ್ ಇನ್ ನೇಚರ್. ಲುಕ್ ಹಿಯರ್, ದಿಸ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಜನರಲಿ ಎಂಡೋಪ್ಯಾರಸೈಟ್. ಏನ್ ಸರ್ ಇದು ಎಂಡೋಪ್ಯಾರಸೈಟ್? ಎಂಡೋ ಅಂದ್ರೇನು? ಇನ್ಸೈಡ್. ಪ್ಯಾರಸೈಟ್ಸ್ ಅಂದ್ರೇನು? ಆರ್ಗಾನಿಸಮ್ ಹೂ ಆರ್ ಡಿಪೆಂಡೆಂಟ್ ಆನ್ ದ ಅದರ್ ಆರ್ಗಾನಿಸಮ್ ಫಾರ್ ದ ಪರ್ಪಸ್ ಆಫ್ ಫುಡ್ ಅಂಡ್ ಶೆಲ್ಟರ್. ಒಂದು ಜೀವಿ ಮತ್ತೊಂದು ಜೀವಿಯ ಮೇಲೆ ಊಟಕ್ಕೆ ಮತ್ತು ವಾಸ್ತವ್ಯಕ್ಕೆ ಡಿಪೆಂಡ್ ಆಗಿದೆ ಅಂತಂದ್ರೆ ಅವುಗಳನ್ನ ಪ್ಯಾರಸೈಟ್ ಅಂತ ಕರಿತೀವಿ. ಅಂತ ಜೀವಿಗಳು ಬಾಡಿಯ ಒಳಗಡೆ ಇದ್ರೆ ಅದನ್ನ ಎಂಡೋಪ್ಯಾರಸೈಟ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಪ್ಲಾಟಿಹೆಲ್ಮಿಂಥಸ್ ಆರ್ ಎಂಡೋಪ್ಯಾರಸೈಟ್ಸ್. ಸಿಸ್ಟೋಡ್ಸ್ ಆಗಿರಲಿ, ಫ್ಲೂಕ್ಸ್ ಆಗಿರಲಿ, ಅವುಗಳು ಎಂಡೋಪ್ಯಾರಸೈಟ್ಸ್ಗೆ ಬರ್ತದೆ. ನೌ ವಿ ವಿಲ್ ಬಿ ನೋಯಿಂಗ್ ದೇ ಆರ್ ನಾಟ್ ಓನ್ಲಿ ಎಂಡೋಪ್ಯಾರಸೈಟ್ಸ್, ಅವುಗಳು ಫ್ರೀ ಲಿವಿಂಗ್ ಕೂಡ ಇರ್ತದೆ. ಅವುಗಳನ್ನು ನಾವು ಫ್ರೀ ಲಿವಿಂಗ್ ಅಂತ ಕೂಡ ಹೇಳ್ತೇವೆ. ನೆಕ್ಸ್ಟ್, ಆಫ್ಟರ್ ದಟ್ ವಿ ನೀಡ್ ಟು ಹ್ಯಾವ್ ಅನ್ ಐಡಿಯಾ ಆನ್ ದೇರ್ ಫಂಡಮೆಂಟಲ್ಸ್. ಮಕ್ಕಳೇ, ನೀವು ಪ್ಲಾಟಿಹೆಲ್ಮಿಂಥಸ್ ನ ಫಂಡಮೆಂಟಲ್ಸ್ ಜ್ಞಾಪಕ ಇಟ್ಕೊಳ್ಬೇಕು ಅಂತಂದ್ರೆ ಇಟ್ಸ್ ವೆರಿ ಈಸಿ. ದ ಫಂಡಮೆಂಟಲ್ ಫೀಚರ್ಸ್, ಯು ರಿಮೆಂಬರ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್? ಹೌದು, ಅದು ಯಾವ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್, ಯಾವ ಸಿಮೆಟ್ರಿ, ಸೀಲೋಮ್ ಇದೆಯಾ ಇಲ್ವಾ, ಅವುಗಳ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಐ ವಾಂಟ್ ಯು ಪೀಪಲ್ ಟು ರಿಮೆಂಬರ್ ಓನ್ಲಿ ಒನ್ ಕೋಡ್, ದಟ್ ಈಸ್ ಬೋಟ್. ಬೋಟ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಏನಿದು ಬೋಟ್ ಅಂತಂದ್ರೆ, ದ ವರ್ಡ್ ಬಿ ಸ್ಟ್ಯಾಂಡ್ಸ್ ಫಾರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ನೋಡಿ, ಬಿ ಅಂತಂದ್ರೆ ಇವುಗಳನ್ನು ನಾವು ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಕರಿತೀವಿ. ಲುಕ್ ಹಿಯರ್, ಇವುಗಳನ್ನ ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಹೇಳ್ತೇವೆ. ಓ ಅಂತಂದ್ರೆ ದಟ್ ಈಸ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಓ ಅಂತಂದ್ರೆ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಮಕ್ಕಳೇ, ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗೋದುಂಟು. ಯಾಕೆ ಗೊತ್ತಾ? ನಮ್ಮ NCERTಯ ಥಿಯರಿಟಿಕಲ್ ಪಾರ್ಟ್ನಲ್ಲಿ ಪ್ಲಾಟಿಹೆಲ್ಮಿಂಥಸ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಅದೇ ಸಮರಿ ಲಾಸ್ಟ್ ಅಲ್ಲಿ ಒಂದು ಟ್ಯಾಬುಲೇಚರ್ ಇದೆ.
ಅಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಆರ್ಗನ್ ಲೆವೆಲ್ ಅಂಡ್ ಆಸ್ ವೆಲ್ ಆಸ್ ಆರ್ಗನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ನೋ ನೀಡ್ ಟು ವರಿ. ನೀವಿಷ್ಟು ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ದ ಲೋವರ್ ಪ್ಲಾಟಿಹೆಲ್ಮಿಂಥಸ್ or some of the platyhelminthes will be showcasing organ level of body organization. ಕೆಲವೊಂದಿಷ್ಟು ಹೈಯರ್ ಪ್ಲಾಟಿಹೆಲ್ಮಿಂಥಸ್ ಅಲ್ಲಿ ಏನಿರುತ್ತೆ, ವಿ ಗೋಣ ವಿಟ್ನೆಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ಆ ಕಾರಣದಿಂದ NCERTಯ ಸಮರಿಯಲ್ಲಿ ಆರ್ಗನ್ ಮತ್ತು ಆರ್ಗನ್ ಸಿಸ್ಟಮ್ ಎರಡನ್ನೂ ಕೊಟ್ಟಿದ್ದಾರೆ. ಬಟ್ ಥಿಯರಿಯಲ್ಲಿ ಆರ್ಗನ್ ಲೆವೆಲ್ ಇರೋದ್ರಿಂದ ವಿ ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ದ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್. ತದನಂತರ ಎ ಅಂತಂದ್ರೆ ದೇ ಆರ್ ದ ಗ್ರೂಪ್ ಆಫ್ ಆರ್ಗಾನಿಸಮ್ ವಿ ಗೋಣ ಸಿ ವಿತೌಟ್ ಅ ಸೀಲೋ. ಮಕ್ಕಳು, ಇವರನ್ನು ನಾವು ಎಸಿಲೋಮೇಟ್ಸ್ ಅಂತ ಕರಿತೀವಿ. ವಾಟ್ ವಿ ಗೋಣ ಕಾಲ್ ಎಸಿಲೋಮೇಟ್ಸ್ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಅ ಟಿ. ವಾಟ್ ಇಸ್ ದ ಟಿ? ಟಿ ಸ್ಟ್ಯಾಂಡ್ಸ್ ಫಾರ್ ಟ್ರಿಪ್ಲೋಬ್ಲಾಸ್ಟಿಕ್. ಲುಕ್ ಹಿಯರ್, ಟಿ ಸ್ಟ್ಯಾಂಡ್ಸ್ ಫಾರ್ ವಾಟ್ ಹಿಯರ್? ಟ್ರಿಪ್ಲೋಬ್ಲಾಸ್ಟಿಕ್. ಅಂದ್ರೆ ದೇ ಹ್ಯಾವ್ 3 germ layers. ಅದಕ್ಕೆ ನಾವು ಅವ್ರನ್ನ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರಿತೀವಿ. ಮೈ ಫ್ರೆಂಡ್ಸ್, so many of them are endoparasites, hence they have some special structure for anchorage. ಅಂದ್ರೆ ಇವ್ರ ಹೋಸ್ಟ್ ಅನ್ನ ಹಿಡಿದಿಟ್ಕೊಳ್ಳಿಕ್ಕೆ ಒಂದಷ್ಟು ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಗಳಿರುತ್ತೆ. ಯಾವುದು ಅಂತಂದ್ರೆ ದಟ್ ಈಸ್ ಹುಕ್ಸ್ ಅಂಡ್ ಸಕ್ಕರ್ಸ್. ಲುಕ್ ಹಿಯರ್, ದಟ್ ಈಸ್ ಹುಕ್ಸ್ ಅಂಡ್ ಸಕ್ಕರ್ಸ್. ಹುಕ್ಸ್ ಮತ್ತು ಸಕ್ಕರ್ಸ್ ಅಂತಕ್ಕಂಥ 2 ಸ್ಪೆಷಲೈಸ್ ಸ್ಟ್ರಕ್ಚರ್ಸ್ ಅನ್ನು ನಾವು ನೋಡ್ತೇವೆ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಕ್ಲಿಂಗಿಂಗ್. ಹುಕ್ಸ್ ಏನ್ ಮಾಡುತ್ತೆ, ಆ ಒಂದು ಹೋಸ್ಟ್ ಬಾಡಿಗೆ ಕ್ಲಿಂಗಿಂಗ್, ನೇತಾಡ್ಲಿಕ್ಕೆ ಅಥವಾ ಇಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸಕ್ಕರ್ಸ್ ಏನ್ ಮಾಡುತ್ತೆ, ಈ ವ್ಯಾಕ್ಯೂಮ್ ಇದ್ರ ತರ ಕಚ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಹೋಸ್ಟ್ ಬಾಡಿಗೆ. ಮಕ್ಕಳೇ, ಎಂಡೋಪ್ಯಾರಾಸೈಟ್ ಹ್ಯಾವ್ ಅ ಸ್ಪೆಷಲ್ ಸ್ಟ್ರಕ್ಚರ್ ಟು ಗೆಟ್ ಅಟ್ಯಾಚ್ ಟು ದ ಪ್ಯಾರಾಸೈಟ್, ದಟ್ ಈಸ್ ಹುಕ್ಸ್ ಅಂಡ್ ಸಕ್ಕರ್ಸ್. ಇದಾದ ನಂತರ we need to have a talk on their digestive system. ಈ ಒಂದು ಪ್ಲಾಟಿಹೆಲ್ಮಿಂಥಸ್ ನ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ? What is actually the digestive system of platyhelminthes is? Completa, incompleta ಅಂತ ಕೇಳಿದ್ರೆ the first answer comes out is digestive system of platyhelminthes is ಏನಂತ ಹೇಳ್ತೀವಿ? Incomplete. ಯಾಕೆ incomplete? You know why? This group of organisms have only one opening. This group of organisms have only one opening. ಒಂದೇ ಒಂದು ಓಪನಿಂಗ್ ಅನ್ನು ನಾವು ನೋಡ್ತೇವೆ. ವಿ ಗೋಣ ವಿಟ್ನೆಸ್ ಓನ್ಲಿ ಒನ್ ಓಪನಿಂಗ್. We got an idea that digestive system is incomplete. That is, they have only one opening. ಒಂದೇ ಒಂದು ಓಪನಿಂಗ್ ಇರುತ್ತೆ. ಮಕ್ಕಳೇ, ಆ ಓಪನಿಂಗ್ಗೆ ಮೌತ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಿದ್ರೆ ಏನಸ್ ಇರಲ್ವಾ? ಇಲ್ಲ. ಏನಸ್ ವಿಲ್ ಬಿ ಆಬ್ಸೆಂಟ್. ಓಕೆ, ಸಿ, I want to mention it again. Mouth is the only opening which act like an anus itself. Adralle ingestion. Okay. Adralle food material get inside. Adralle food material get outside. Ingestion and egestion, both of them takes place in only one opening. That itself mouth. Anus is absent. That's why we tell they have incomplete digestive system. My friends, endoparasites like tapeworm. ಈ ಟೇಪ್ವರ್ಮ್ ಅಂತಕ್ಕಂಥ ಎಂಡೋಪ್ಯಾರಾಸೈಟು ಒಂದು ಪ್ಲಾಟಿಹೆಲ್ಮಿಂಥಸ್. ಇವುಗಳೇನು ಮಾಡುತ್ತೆ ಅಂತಂದರೆ, ದಿಸ್ ಗ್ರೂಪ್ ಆಫ್ ಕ್ರಿಯೇಚರ್ ವಿಲ್ ಗೆಟ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಹೋಸ್ಟ್ ಬಾಡಿ. ಹೋಸ್ಟಿಂದ ನ್ಯೂಟ್ರಿಯೆಂಟ್ಸನ್ನು ತಗೊಳುತ್ತೆ. ಹೆಂಗೆ ತಗೊಳುತ್ತೆ ಅಂತಂದರೆ, ದಿಸ್ ಟೇಪ್ವರ್ಮ್ ಹ್ಯಾವ್ ಅ ಬಾಡಿ ಸರ್ಫೇಸ್. ಈ ಬಾಡಿಯ ಸರ್ಫೇಸ್ ಮೇಲೆ ದೇರ್ ವಿಲ್ ಬಿ ಅ ಸ್ಟ್ರಕ್ಚರ್ ಕಾಲ್ಡ್ ಟೆಗ್ಯುಮೆಂಟ್ಸ್. ಟೆಗ್ಯುಮೆಂಟ್ಸ್ ಅಂತಕ್ಕಂಥ ಸ್ಟ್ರಕ್ಚರ್ಗಳಿರುತ್ತೆ ಮಕ್ಕಳೇ. ಈ ಟೆಗ್ಯುಮೆಂಟ್ ಸ್ಟ್ರಕ್ಚರ್ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ದ ನ್ಯೂಟ್ರಿಯೆಂಟ್ಸ್ ಡೈರೆಕ್ಟ್ಲಿ ಫ್ರಮ್ ದ ಬಾಡಿ ಸರ್ಫೇಸ್. ಅಂತಂದರೆ ಒನ್ಸ್ ದ ಪ್ಯಾರಾಸೈಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಹೋಸ್ಟ್ ಬಾಡಿ ಕಾಂಟ್ಯಾಕ್ಟಲ್ಲಿದ್ದಾಗ ದ ಪ್ಯಾರಾಸೈಟ್ ಬಾಡಿ ಸರ್ಫೇಸ್ ವಿಲ್ ಡೈರೆಕ್ಟ್ಲಿ ಗೆಟ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಹೋಸ್ಟ್ ಬಾಡಿ. ಐ ವಿಲ್ ರಿಪೀಟ್ ದಿಸ್ ಸ್ಟೇಟ್ಮೆಂಟ್ ಅಗೇನ್. ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾವಾಗ ಪ್ಯಾರಾಸೈಟ್ ಹೋಸ್ಟಿನ ಬಾಡಿ ಸರ್ಫೇಸ್ ಮೇಲೆ ಇರುತ್ತೆ, ಆಗ ಆ ಪ್ಯಾರಾಸೈಟಿನ ಬಾಡಿ ಸರ್ಫೇಸಿಂದ ಹೋಸ್ಟ್ ಇಂದ ನ್ಯೂಟ್ರಿಯೆಂಟ್ಸ್ ತಗೊಳುತ್ತೆ. ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್. ಫ್ರಮ್ ದ ಬಾಡಿ ಸರ್ಫೇಸ್ ಆಫ್ ಅ ಪ್ಯಾರಾಸೈಟ್, ದ ನ್ಯೂಟ್ರಿಯೆಂಟ್ಸ್ ವಿಲ್ ಟೇಕ್ ಅ ಎಂಟ್ರಿ ಇನ್ ಟು ದ ಪ್ಯಾರಾಸೈಟ್ ಬಾಡಿ ಫ್ರಮ್ ದ ಹೋಸ್ಟ್. ಐ ಹೋಪ್ ಯು ಗಾಟ್ ದಿಸ್. Okay, now after this we will be talking about a next system, that is excretory system. ಮಕ್ಕಳೇ, ಈಗ ನಾವು ಎಕ್ಸ್ಕ್ರೀಟರಿ ಸಿಸ್ಟಮ್ ಕಡೆ ಸ್ವಲ್ಪ ಗಮನ ಕೊಡೋಣ. ಹೇಗಾಗುತ್ತೆ ಎಕ್ಸ್ಕ್ರೀಷನ್ ಇದರಲ್ಲಿ?
ಏನಾದರೂ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ಗಳಿದೆಯಾ? ಇದೆ. ದೇರ್ ಇಸ್ ಅನ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಕಾಲ್ಡ್ ಪ್ರೋಟೋನೆಫ್ರೀಡಿಯಾ. ಪ್ಲಾಟಿಹೆಲ್ಮಿಂಥಸ್ನಲ್ಲಿ ಒಂದು ರೀತಿಯ ಪ್ರಿಮಿಟಿವ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ ಅನ್ನು ನೋಡ್ತೀವಿ, ದಟ್ ಇಸ್ ಕಾಲ್ಡ್ ಪ್ರೋಟೋನೆಫ್ರೀಡಿಯಾ. ಈ ಪ್ರೋಟೋನೆಫ್ರೀಡಿಯಾಗೆ ದೇ ಹ್ಯಾವ್ ಅ ಸೆಲ್ಸ್. ಆ ಸೆಲ್ಸ್ ಅನ್ನು ನಾವು ಫ್ಲೇಮ್ ಸೆಲ್ಸ್ ಅಂತ ಕರೀತೇವೆ. ವಿ ಆಲ್ಸೋ ಕಾಲ್ ದಿಸ್ ಫ್ಲೇಮ್ ಸೆಲ್ಸ್ ಆಸ್ ಅ ಸೊಲೆನೋಸೈಟ್ಸ್. ನಾವಿದನ್ನ ಸೊಲೆನೋಸೈಟ್ಸ್ ಅಂತ ಕೂಡ ಹೇಳ್ತೇವೆ. ಐ ರಿಪೀಟ್ ದಿಸ್ ಅಗೇನ್. Excretory structures in platyhelminthes is protonephridia, or we call it as a flame cells. A flame cells another name is solenocytes ಅಂತ ಹೇಳ್ತೀವಿ. ಮಕ್ಕಳೇ, ಈ ಪ್ರೋಟೋನೆಫ್ರೀಡಿಯಾ ಬರೀ ಎಕ್ಸ್ಕ್ರೀಷನ್ ಅಲ್ಲದೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಗ್ಯುಲೇಟಿಂಗ್ ದ ಫ್ಲೂಯಿಡ್ಸ್ ಇನ್ ದ ಬಾಡಿ. ಅದನ್ನು ನಾವು ಆಸ್ಮೋ ರೆಗ್ಯುಲೇಷನ್ ಅಂತ ಕೂಡ ಕರೀತೇವೆ. ರೆಗ್ಯುಲೇಟಿಂಗ್ ದ ಫ್ಲೂಯಿಡ್ಸ್ ಇನ್ ದ ಬಾಡಿ ವಿತ್ ದ ಮೆಕ್ಯಾನಿಸಮ್ ಆಫ್ ಆಸ್ಮಾಸಿಸ್ ಇಸ್ ಕಾಲ್ಡ್ ಆಸ್ಮೋ ರೆಗ್ಯುಲೇಷನ್. ದಟ್ ಈಸ್ ಆಲ್ಸೋ ಪರ್ಫಾರ್ಮ್ಡ್ ಬೈ ಪ್ರೋಟೋನೆಫ್ರೀಡಿಯಾ ವಿತ್ a flame cells. And after this we will be having a talk on its reproduction. ನಾವೀಗ ಇದರ reproduction ನ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಪ್ಲಾಟಿಹೆಲ್ಮಿಂಥಸ್ನಲ್ಲಿ ರಿಪ್ರೊಡಕ್ಷನ್? ಸೆಕ್ಷುವಲ್ಲ, ಎಸೆಕ್ಷುವಲ್ಲ ಅಂತಂದರೆ ವಿ ಗೋಣ ವಿಟ್ನೆಸ್ ಬೋತ್ ದ ಟೈಪ್ ಆಫ್ ರಿಪ್ರೊಡಕ್ಷನ್. ಮಕ್ಕಳೇ, ಇಲ್ಲಿ ನಾವು ಎರಡು ರೀತಿಯ ರಿಪ್ರೊಡಕ್ಷನ್ ನೋಡ್ತೇವೆ. ಎಸ್, ಇದನ್ನು ನಾವು 10th ಗ್ರೇಡ್ನಲ್ಲೇ ಕಲ್ತ್ಕೊಂಡ್ವಿ. ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಚಾಪ್ಟರ್ನಲ್ಲಿ ವಿ ಹ್ಯಾವ್ ಲರ್ನ್ಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಟಿಹೆಲ್ಮಿಂಥಸ್. ಸೊ ಎಸೆಕ್ಷುವಲ್ ನಡೆಯುತ್ತೆ, ಜೊತೆಗೆ ವಿ ಗೋಣ ವಿಟ್ನೆಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಲ್ಸೋ. ಮಕ್ಕಳೇ, ಪ್ಲಾಟಿಹೆಲ್ಮಿಂಥಸ್ನಲ್ಲಿ ವಿ ಗೋಣ ಸಿ ಬೋತ್ ದ ಸೆಕ್ಸಸ್ ಆರ್ ಇನ್ ಒನ್ ಇಂಡಿವಿಜುವಲ್. ಎರಡೂ ಸೆಕ್ಸಸ್ಸು ಒಂದೇ ಇಂಡಿವಿಜುವಲ್ ಇರೋದ್ರಿಂದ ನಾವು ಅದನ್ನು ಹರ್ಮೋಪ್ರೊಡೈಟ್, ಲುಕ್ ಹಿಯರ್, ನಾವು ಅದನ್ನು ಹರ್ಮೋಪ್ರೊಡೈಟ್ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಅನ್ ಹರ್ಮೋಪ್ರೊಡೈಟ್. ಇನ್ನೊಂದು, ರಿಮೆಂಬರ್, ಇಫ್ ಯು ಟಾಕ್ ಅಬೌಟ್ ದ ಫರ್ಟಿಲೈಸೇಷನ್, ನಾವು ಫರ್ಟಿಲೈಸೇಷನ್ ಹೇಳೋದಾದರೆ ಫರ್ಟಿಲೈಸೇಷನ್ ಅಕರ್ಸ್ ಇನ್ಸೈಡ್ ದ ಬಾಡಿ. ಸೊ ನಾಪ್ಕ ಇಟ್ಕೊಳ್ಬೇಕು, ಇನ್ಸೈಡ್ ದ ಬಾಡಿ ಅಂತಂದರೆ ಇಂಟರ್ನಲ್ ಫರ್ಟಿಲೈಸೇಷನ್. ಹೌ ಅಬೌಟ್ ದ ಡೆವಲಪ್ಮೆಂಟ್? ಮಕ್ಕಳೇ, ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ದ ಲಾರ್ವಲ್ ಸ್ಟೇಜಸ್. ಡೆವಲಪ್ಮೆಂಟ್ ಲಾರ್ವಲ್ ಸ್ಟೇಜ್ ಇರೋದ್ರಿಂದ ವಿ ಕಾಲ್ ದೆಮ್ ಆಸ್ ಅ ಇಂಡೈರೆಕ್ಟ್ ಡೆವಲಪರ್ಸ್. ಇಂಡೈರೆಕ್ಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಲಾರ್ವಲ್ ಸ್ಟೇಜಸ್. ನೆಕ್ಸ್ಟ್ ಮೈ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ ದೇ ಹ್ಯಾವ್ ಅ ಗ್ರೇಟರ್ ಕೆಪಾಸಿಟಿ ಆಫ್ ರೀಜನರೇಷನ್. ಪ್ಲಾಟಿಹೆಲ್ಮಿಂಥಸ್ನಲ್ಲಿ ನಾವು ಒಂದು ಅತ್ಯುನ್ನತವಾದ ಕ್ಯಾರೆಕ್ಟರ್ನ ನೋಡ್ತೀವಿ ಮಕ್ಕಳೇ, ದಟ್ ಈಸ್ ರೀಜನರೇಷನ್. ಎಸ್ಪೆಷಲಿ creatures like planaria shows the greater capacity of regeneration. ಏನು ರೀಜನರೇಷನ್ ಅಂತಂದರೆ, if any part of the body is lost, if any part of the body has been removed, that lost or the removed part, ಯಾವ ಭಾಗ ಕಟ್ ಆಗಿರುತ್ತೆ, ರಿಮೂವ್ ಆಗಿರುತ್ತೆ, ಲಾಸ್ಟ್ ಆಗಿರುತ್ತೆ, ಆ ಭಾಗವನ್ನು ಪುನಃ ಬೆಳೆಸ್ಕೊಳ್ಬೋದು, ಜನರೇಟ್ ಮಾಡ್ಕೊಳ್ಬೋದು. ದಟ್ ಇಸ್ ಕಾಲ್ಡ್ ರೀಜನರೇಷನ್, ವಿಚ್ ಇಸ್ ವೆಲ್ ಸೀನ್ ಇನ್ ಅವರ್ ಪ್ಲನೇರಿಯನ್ಸ್. ಮೈ ಫ್ರೆಂಡ್ಸ್, ನಮ್ಮ ಲೈಫ್ ಸೈಕಲ್ನಲ್ಲಿ ಬಂದಾಗ ಪ್ಲಾಟಿಹೆಲ್ಮಿಂಥಸ್ನಲ್ಲಿ ದ ಲೈಫ್ ಸೈಕಲ್ ಆಫ್ ಎಂಡೋಪ್ಯಾರಾಸೈಟ್ಸ್ ಆರ್ ಕಾಂಪ್ಲೆಕ್ಸ್. ಈ ಎಂಡೋಪ್ಯಾರಾಸೈಟ್ಸ್ನ ಲೈಫ್ ಸೈಕಲ್ ನೀವು ನೋಡಿದ್ರೆ, ಆ ಎಂಡೋಪ್ಯಾರಾಸೈಟ್ಸ್ನ ಲೈಫ್ ಸೈಕಲ್ ಹೆಂಗಪ್ಪ ಇರುತ್ತೆ ಅಂತಂದರೆ ಕಾಂಪ್ಲೆಕ್ಸ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ the endoparasite life cycles are complex. Where about the free living individual ನ ಲೈಫ್ ಸೈಕಲ್ ಹೆಂಗಿರುತ್ತೆ ಅಂತಂದರೆ ಅವುಗಳದ್ದು ಸಿಂಪಲ್ ಆಗಿರುತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಳೋಣ. ವಿ ಆರ್ ಅಟ್ ದ ಲಾಸ್ಟ್ ಸ್ಟೆಪ್ ಆಫ್ ಅ ಪ್ಲಾಟಿಹೆಲ್ಮಿಂಥಸ್. ಮಕ್ಕಳೇ, ಪ್ಲಾಟಿಹೆಲ್ಮಿಂಥಸ್ನಲ್ಲಿ ನಾವೊಂದು 3 ಎಕ್ಸಾಂಪಲ್ಸ್ಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಯಾವ್ದು? ನಂಬರ್ 1, ವಿ ಹ್ಯಾವ್ ಅನ್ ಎಕ್ಸಾಂಪಲ್ ಕಾಲ್ಡ್ ಡ್ಯುಗೇಸಿಯಾ. ಯಾರಿದು ಡ್ಯುಗೇಸಿಯಾ? ಡ್ಯುಗೇಸಿಯಾ ಇಸ್ ನಥಿಂಗ್ ಬಟ್ ಆರ್ ಪ್ಲನೇರಿಯಾ. ಪ್ಲನೇರಿಯಾವನ್ನು ನಾವು ಡ್ಯುಗೇಸಿಯಾ ಅಂತ ಕರಿತೇವೆ. ನಾವು ಅದಾದ ಮೇಲೆ ವಿ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್ ವಿಚ್ ಇಸ್ ಕಾಲ್ಡ್ ಫ್ಯಾಸಿಯೋಲಾ. ಲುಕ್ ಹಿಯರ್, ನಾವು ಫ್ಯಾಸಿಯೋಲಾ ಅಂತ ಒಂದು ಎಕ್ಸಾಂಪಲ್ ಇದೆ. ಯಾರು ಫ್ಯಾಸಿಯೋಲಾ ಅಂತಂದರೆ ದಟ್ ಈಸ್ ಆರ್ ಲಿವರ್ ಫ್ಲೂಕ್. ಲಿವರ್ ಫ್ಲೂಕ್ಗಳನ್ನು ನಾವು ಫ್ಯಾಸಿಯೋಲಾ ಅಂತ ಕರಿತೀವಿ. ತದನಂತರ ವಿ ಹ್ಯಾವ್ ಅ ನೆಕ್ಸ್ಟ್ ಒನ್, ಮೂರನೇದಿದೆ. ಯಾವುದು ಅಂತಂದರೆ ವಿ ಹ್ಯಾವ್ ಒನ್ ಮೋರ್ ಕಾಲ್ಡ್ ದಟ್ ಈಸ್ ಡ್ಯುಗೇಸಿಯಾ. ಆದ ನಂತರ ಫ್ಯಾಸಿಯೋಲಾ ಇದೆ. ಫ್ಯಾಸಿಯೋಲಾ ಆದ ನಂತರ ವಿ ಹ್ಯಾವ್ ಟೀನಿಯೆ, TAENIA, ಟೀನಿಯೆ ಅಂತ ಇದೆ ಮಕ್ಕಳೇ. ಟೀನಿಯೆ ಇಸ್ ಆ್ಯಕ್ಚುಲಿ ಯು ನೋ ವಾಟ್, ಇದನ್ನು ನಾವು ಟೇಪ್ ವರ್ಮ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಅ ಟೇಪ್ ವರ್ಮ್. ಮಕ್ಕಳೇ, ಇಲ್ಲಿಗೆ ನಾವು ಪ್ಲಾಟಿಹೆಲ್ಮಿಂಥಸ್ ಅನ್ನು ಕಲ್ತ್ಕೊಂಡ್ವಿ. 2 ನಿಮಿಷದಲ್ಲಿ ಕ್ವಿಕ್ ಆಗಿ ಇದನ್ನು ರಿಕ್ಯಾಪ್ ಮಾಡಿಬಿಡೋಣ.
ವಿ ಆರ್ ಟಾಕಿಂಗ್ ಅಬೌಟ್ ದ ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಪ್ಲಾಟಿ ಅಂತಂದ್ರೆ ಫ್ಲಾಟ್, ಹೆಲ್ಮಿಂಥಸ್ ಅಂತಂದ್ರೆ ವರ್ಮ್. ಈ ಫೈಲಮ್ನಲ್ಲಿ ನಾವು ಜನರಲಿ ಯಾರನ್ನು ನೋಡ್ತೀವಿ? ಫ್ಲಾಟ್ ವರ್ಮ್ಸ್ಗಳನ್ನು ನೋಡ್ತೀವಿ. ಬರೀ ಫ್ಲಾಟ್ ವರ್ಮ್ಸ್ ಇರ್ತಾರ? ಇಲ್ಲ. ವಿ ಗೋಣ ಸಿ ದ ಅದರ್ ಗ್ರೂಪ್ ಆಫ್ ಆರ್ಗಾನಿಸಮ್ ಲೈಕ್ ಫ್ಲೂಕ್ಸ್ ಮತ್ತು ಸಿಸ್ಟೋಡ್ಸ್ಗಳನ್ನು ನೋಡ್ತೇವೆ. ಮಕ್ಕಳೇ, ದೇ ಆರ್ ಪ್ರೆಸೆಂಟ್ ಇನ್ ಬೋತ್ ಅಕ್ವಾಟಿಕ್ ಅಂಡ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್. ಅಕ್ವಾಟಿಕ್ನಲ್ಲಿ ಮೆರೈನ್ ವಾಟರ್ ಆ್ಯಂಡ್ ಫ್ರೆಶ್ ವಾಟರ್ ಎರಡರಲ್ಲೂ ಇರ್ತಾರೆ. ವೆನ್ ಯು ಟಾಕ್ ಅಬೌಟ್ ದೇರ್ ಹ್ಯಾಬಿಟ್ಯಾಟ್, ದೇ ಆರ್ ಆಕ್ಚುಲಿ ಎಂಡೋಪ್ಯಾರಾಸೈಟಿಕ್ ಇನ್ ನೇಚರ್. ಎಲ್ಲರೂ ಎಂಡೋಪ್ಯಾರಾಸೈಟ್ಸಾ? ಇಲ್ಲ. ಸಮ್ ಆಫ್ ದೆಮ್ ಆರ್ free living also. Now look at the fundamental characters. I gave you the code. BOAT. B stands for bilaterally symmetrical. O stands for organ level of body organization. A stands for acoelomate. T stands for triploblastic. ತದನಂತರ we need to have a talk about the special structure which are present in the platyhelminthes. ಅದುವೇ hooks and suckers, which helps the parasitic platyhelminthes to hold or cling or attach to the host body. ತದನಂತರ ಡೈಜೆಸ್ಟಿವ್ ಸಿಸ್ಟಮ್, ದೇ ಹ್ಯಾವ್ ಓನ್ಲಿ ಒನ್ ಓಪನಿಂಗ್, ಸೊ ವಿ ಕಾಲ್ ಇಟ್ ಆಸ್ ಅನ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಮಕ್ಕಳೇ, ಇಲ್ಲಿ ರಿಮೆಂಬರ್, ಸಿನ್ಸ್ ದೇ ಹ್ಯಾವ್ ಒನ್ ಓಪನಿಂಗ್, ಅದೇ ಮೌತ್ ಆಗಿ ಆಕ್ಟ್ ಮಾಡುತ್ತೆ, ಅದೇ ಏನಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ವಿ ಕ್ಯಾನ್ ಮೇಕ್ ಅ ಸ್ಟೇಟ್ಮೆಂಟ್ ದಟ್ ದೇರ್ ಇಸ್ ನೋ ಏನಸ್. ದ ಒನ್ ಓಪನಿಂಗ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಮೌತ್ ಇಟ್ ಸೆಲ್ಫ್ ಬಿ ಆಕ್ಟಿಂಗ್ ಆಸ್ ಅ ingestion and as well as egestion. My friends, look here. There are organisms like tapeworm here who absorb the nutrients from the host body through its body surface. ಟೇಪ್ವರ್ಮ್ಗಳು ಅದರ ಬಾಡಿ ಸರ್ಫೇಸ್ ಇಂದ ನರಿಶ್ಮೆಂಟ್ ಅನ್ನ ಹೋಸ್ಟ್ ಇಂದ ತಗೊಳ್ಳುತ್ತೆ. ದಟ್ ಇಸ್ ಅ ಒನ್ ಪಾಯಿಂಟ್. ನೆಕ್ಸ್ಟ್, ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ಮಕ್ಕಳೇ. ದೇ ಹ್ಯಾವ್ ಪ್ರೋಟೋನೆಫ್ರೀಡಿಯಾ ವಿತ್ ದ ಫ್ಲೇಮ್ ಸೆಲ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಸೊಲೆನೋಸೈಟ್ಸ್. ರಿಮೆಂಬರ್ ದ ವರ್ಡ್ ಫ್ಲೇಮ್ ಸೆಲ್ಸ್. ಅಂಡ್ ದೆನ್ it not only helping in excretion, they also play a vital role in osmoregulation. Reproduction bandre, they have asexual and sexual mode of reproduction. Asexual, sexual mode ಎರಡನ್ನು ನೋಡ್ತವೆ. ಇವರು hermaphrodite ಇದ್ದಾರೆ. I mean both the sexes are present in one individual. Fertilization is generally inside the body. We call them as an internal fertilization. Then development is indirect and they have a greater capacity of regeneration. The best example to showcase is planaria. And the life cycle of the endoparasites are complex, whereas the free living forms are actually simple. 3 examples to be remembered: Dugacea, Fasciola and Taenia. ಡ್ಯುಗೇಸಿಯಾವನ್ನು ಪ್ಲನೇರಿಯಾ ಅಂತ ಕರಿತೀವಿ, ಫ್ಯಾಸಿಯೋಲಾವನ್ನು ಲಿವರ್ ಫ್ಲೂಕ್ ಅಂತ ಕರಿತೀವಿ, ಟೀನಿಯನ್ನ ನಾವು ಟೇಪ್ವರ್ಮ್ ಅಂತ ಕರಿತೀವಿ. ಮಕ್ಕಳೇ, ಇಲ್ಲಿಗೆ ನಮ್ಮ ಪ್ಲಾಟಿಹೆಲ್ಮಿಂಥಸ್ ಮುಗಿತು. ನೆಕ್ಸ್ಟ್ ಫೈಲಮ್ ವಿ ಗೋಣ ಹ್ಯಾವ್ ಅ ಡಿಸ್ಕಷನ್ ಆನ್ ದ ಫೈಲಮ್ ಕಾಲ್ಡ್ ಆಸ್ಕೆಲ್ಮಿಂಥಸ್.